ವಿವಿಧ ಬೇಡಿಕೆಗಳನ್ನ ಈಡೇರಿಕೆಗೆ ಆಗ್ರಹಿಸಿ ಆಶಾ ಕಾರ್ಯಕರ್ತರು ಇವತ್ತು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಈಗ ನಾವು ನೋಡ್ತಾ ಇರಬಹುದು ಬೆಂಗಳೂರಿನಲ್ಲಿ ಸಾಗರದಂತೆ ಆಶಾ ಕಾರ್ಯಕರ್ತರ ಒಂದು ಪ್ರತಿಭಟನಾ ಮೆರವಣಿಗೆ ನಡೆದು ಹೋಗ್ತಾ ಇರುವಂತದ್ದು. ಇದು ಏನು ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿ ಇರುವಂತಹ ಒಂದು ಫ್ಲೈಓವರ್ ಮೇಲೆ ಒಂದು ಸುನಾಮಿ ರೀತಿಯಲ್ಲಿ ಒಂದು ಆಶಾ ಕಾರ್ಯಕರ್ತರು ಒಂದು ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಏನು ಮೆಜೆಸ್ಟಿಕ್ ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೆ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಈ ಒಂದು ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಅದಕ್ಕೋಸ್ಕರ ಸಾವಿರಾರು ಸಂಖ್ಯೆಯಲ್ಲಿ ಆಶಾ ಕಾರ್ಯಕರ್ತರು ಒಂದು ಮೆಜೆಸ್ಟಿಕ್ನ ರೈಲು ನಿಲ್ದಾಣ ಬಳಿ ಜಮಾಯಿಸಿದ್ರು. ಈಗ ಎಲ್ಲರೂ ಸಹ ಒಂದು ಸಾಗರದಂತೆ ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ಗೆ ಸಾಗಿದ್ದಾರೆ. ಏನೀಗ ನಾವು ನೋಡ್ತಾ ಇದ್ದೀವಿ ಈ ದೃಶ್ಯಗಳಲ್ಲಿ ಸಾವಿರಾರು ಮಂದಿ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದರೆ ಎಲ್ಲಿ ನೋಡಿದ್ರು ಸಹ ಆಶಾ ಕಾರ್ಯಕರ್ತರೇ ಒಂದು ಆಶಾ ಕಾರ್ಯಕರ್ತರೇ ಕಾಣಿಸ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಇವತ್ತು ಈ ಒಂದು ದೊಡ್ಡ ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಏನು ತಮಗೆ ಒಂದು ಆಶಾ ಕಾರ್ಯಕರ್ತರ ಸುಮಾರು ಒಂದು 5 ತಿಂಗಳ ಸಂಬಳ ಮತ್ತೆ ಒಂದು 12,000 ರೂಪಾಯಿಗೆ ಸಂಬಳವನ್ನು ಏರಿಕೆ ಮಾಡಬೇಕು, ಮತ್ತೆ ಆಶಾ ಸಾಫ್ಟ್ ಮತ್ತೆ ಇನ್ನಿತರ ಕೆಲವು ಬೇಡಿಕೆಗಳಿಗೆ ಒತ್ತಾಯಿಸಿ ಮತ್ತೆ ಅವುಗಳನ್ನು ಈಡೇರಿಸಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಿರುವಂಥದ್ದು. ಈ ಒಂದು ಪ್ರತಿಭಟನೆ ಭಾಗವಾಗಿ ಈ ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಸಹ ಹಮ್ಮಿಕೊಂಡಿದ್ದಾರೆ. ನಾವು ಏನು ದೃಶ್ಯಗಳಲ್ಲಿ ನೋಡ್ತಿದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲರೂ ಸಹ ಈ ಒಂದು ಪ್ರತಿಭಟನೆಗೆ ಆಗಮಿಸಿದರು ಅಂತ ಮತ್ತೆ ಸರ್ಕಾರ ಕೂಡಲೇ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಸಹ ಮಾಡ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸುಲು ಜೊತೆ ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಡಿಸ್ಟರ್ಬ್ ಮಾಡ್ತೀನಿ. ಇದೆಯಲ್ಲ ಅಲ್ಲಿಗೆ ಹೋಗ್ಬಿಡ್ತೀನಿ ಮುಂದೆ. ಘೋಷಣೆ ಕೂಗ್ರಪ್ಪ 12,000 ನಿಗದಿ ಆಗ್ಲೇಬೇಕು.
ಕಾನ್ಸೆಪ್ಟ್ ರದ್ದಾಗಲಿ ತಿಂಗಳಿಗೆ 12,000 ಆಗಲೇಬೇಕು. ಅಲ್ಲವರು ಹೋದ್ರಲ್ಲ ಮಾತ್ರ ತಗೊಂಡೊಂಟಾರೆ ಸಖತ್ತಾಗಿದೆ ಅಲ್ಲ. ಅಲ್ಲಿಗೆ ಹೋಗ್ಬಿಡ್ತೀನಿ.